ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ಭಜನಾ ಕಾರ್ಯಕ್ರಮವೊಂದರಲ್ಲಿ ಭಕ್ತರಿಂದ ನೋಟುಗಳ ಮಳೆ, ರೊಕ್ಕದ ರಾಶಿಯಲ್ಲಿ ಮುಳುಗಿದ ಗಾಯಕ. ಹೌದು, ಗುಜರಾತ್ನ ಜುನಾಗಢ ಜಿಲ್ಲೆಯಲ್ಲಿ ನಡೆದಂಥ ಧಾರ್ಮಿಕ ಕಾರ್ಯಕ್ರಮವೊಂದು ಈಗ ದೇಶದಾದ್ಯಂತ ಸುದ್ದಿ ಆಗ್ತಾ ಇದೆ. ಇಲ್ಲಿನ ಮಾಳಿಯಾ ಹಟಿನ ಅನ್ನುವಂಥ ಸ್ಥಳದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭಾಗವತ್ ಜ್ಞಾನ ಯಜ್ಞದ ಅಂಗವಾಗಿ ನಡೆದ ಸಾಂಪ್ರದಾಯಿಕ ದಾಯರೋ ಅನ್ನುವಂಥ ಗಾಯನ ಕಾರ್ಯಕ್ರಮದಲ್ಲಿ ಭಕ್ತರು ಅಕ್ಷರಶಃ ಹಣದ ಮಳೆಯನ್ನು ಸುರಿಸಿದ್ದಾರೆ. ಜನಪ್ರಿಯ ಭಜನಾ ಗಾಯಕ ಕವಿರಾಜ್ ಜಿಗ್ನೇಶ್ ವೇದಿಕೆಯ ಮೇಲೆ ಹಾಡ್ತಿದ್ದ ಹಾಗೆ ಭಕ್ತರು ಬಕೆಟ್ ಮತ್ತು ಚೀಲಗಳಲ್ಲಿ ತಂದಿದ್ದ ನೋಟುಗಳನ್ನು ಅವರ ಮೇಲೆ ಸುರಿದು ತಮ್ಮ ಭಕ್ತಿಯನ್ನ ಮೆರೆದಿದ್ದಾರೆ. ಭಕ್ತಿ ಮತ್ತು ಸಂಭ್ರಮದ ಸಮಾಗಮ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ಈ ಒಂದು ವಿಡಿಯೋದಲ್ಲಿ ನೂರಾರು ಭಕ್ತರು ಹಾಡಿನ ತಾಳಕ್ಕೆ ತಕ್ಕಂತೆ ಚಪ್ಪಾಳೆಗಳನ್ನು ತಟ್ಟುತ್ತಾ ಕುಣಿತಾ ಇರುವಂಥದ್ದು ಕಂಡು ಬಂದಿದೆ. ಆರಂಭದಲ್ಲಿ ವೇದಿಕೆಯ ಬಳಿಯಲ್ಲಿ ಇದ್ದವರು ಒಬ್ಬೊಬ್ಬರಾಗಿ ನೋಟುಗಳನ್ನು ಕೊಡ್ತಾ ಬಂದರು. ಆದರೆ ಕಾರ್ಯಕ್ರಮ ರಂಗೇರ್ತಿದ್ದಂತೆ ಭಕ್ತರು ಚೀಲಗಳಲ್ಲಿ ನೋಟುಗಳನ್ನು ತಂದು ವೇದಿಕೆಯ ಮೇಲೆ ರಾಶಿ ಹಾಕತೊಡಗಿದರು. ಗಾಯಕನ ಸುತ್ತಲೂ ಕೂಡ ನೋಟುಗಳ ಗುಡ್ಡವೇ ನಿರ್ಮಾಣವಾಗಿದ್ರೂ ಕೂಡ ಅವರು ಮಾತ್ರ ಯಾವುದಕ್ಕೂ ಕೂಡ ತಲೆಯನ್ನ ಕೆಡಿಸಿಕೊಳ್ಳದೆ ಭಕ್ತಿಯಿಂದ ಹಾಡೋದನ್ನ ಮುಂದುವರೆಸಿದ್ರು. ಈ ಒಂದು ಸಂಭ್ರಮದಲ್ಲಿ ಖ್ಯಾತ ಜಾನಪದ ಕಲಾವಿದ ಮಾಯಾಭಾಯ್ ಆಹಿರ್ ಅವರ ಪುತ್ರ ಜಯರಾಜ್ ಆಹಿರ್ ಕೂಡ ಭಾಗವಹಿಸಿ ನೋಟುಗಳನ್ನು ಅರ್ಪಿಸಿದ್ದು ವಿಶೇಷವಾಗಿತ್ತು. ಹಾಗಿದ್ರೆ ಏನಿದು ದಾಯರೋ ಸಂಪ್ರದಾಯ? ಗುಜರಾತ್ನ ಜಾನಪದ ಸಂಸ್ಕೃತಿಯಲ್ಲಿ ದಾಯರೋ ಕಾರ್ಯಕ್ರಮಕ್ಕೆ ಬಹಳನೇ ಮಹತ್ವ ಇದೆ. ಇದು ಸಂಗೀತ, ಹಾಸ್ಯ ಮತ್ತು ಆಧ್ಯಾತ್ಮಿಕ ಕಥೆಗಳ ಸಮ್ಮಿಲನ ಆಗಿದೆ. ಇಂತಹ ಕಾರ್ಯಕ್ರಮಗಳಲ್ಲಿ ಕಲಾವಿದರ ಪ್ರತಿಭೆಗಳನ್ನು ಮೆಚ್ಚಿ ಅಥವಾ ದೇವರ ಮೇಲಿನ ಭಕ್ತಿಯ ಸಂಕೇತವಾಗಿ ಹಣವನ್ನ ವೇದಿಕೆಯ ಮೇಲೆ ಎಸೆಯುವಂಥದ್ದು ಅಲ್ಲಿನ ಹಳೆಯ ಸಂಪ್ರದಾಯ. ಈ ಬಾರಿ ಹಣದ ಪ್ರಮಾಣ ಬೃಹತ್ ಮಟ್ಟದಲ್ಲಿದ್ದ ಕಾರಣ ಇದು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಹಾಗಿದ್ರೆ ಸಂಗ್ರಹ ಆದ ಹಣ ಏನಾಗುತ್ತೆ? ವೇದಿಕೆಯ ಮೇಲೆ ಹರಿದು ಬಂದ ಇಷ್ಟೊಂದು ದೊಡ್ಡ ಮೊತ್ತದ ಹಣದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವಂತಹ ಕಾರ್ಯಕ್ರಮದ ಆಯೋಜಕರು ಈ ಹಣ ಯಾರೊಬ್ಬರ ವೈಯಕ್ತಿಕ ಲಾಭಕ್ಕೆ ಬಳಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಇಲ್ಲಿ ಸಂಗ್ರಹ ಆದ ಪ್ರತಿಯೊಂದು ರೂಪಾಯಿಯನ್ನ ಧಾರ್ಮಿಕ ಚಟುವಟಿಕೆಗಳು, ಬಡವರ ಕಲ್ಯಾಣ ಮತ್ತು ಸಾಮಾಜಿಕ ಸೇವಾ ಯೋಜನೆಗಳಿಗೆ ಬಳಸಲಾಗುತ್ತೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಗುಜರಾತ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಭಕ್ತರ ಉದಾರತೆಯನ್ನ ಈ ಘಟನೆ ಮತ್ತೊಮ್ಮೆ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಇಂತಹ ಹಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಈಗಲೇ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.